ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾಕೆಟ್ ಪೆನ್ನಿ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನವಿ ಆ್ಯಪಲ್ಲಿ ಬಂದಿರೋ ಒಂದು ಒಳ್ಳೆ ಲೂಟ್ ಆಫರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆ್ಯಪಲ್ಲಿ ನೀವು ರಿಜಿಸ್ಟರ್ ಆದರೆ ಅಪ್ ಟು 250 ರುಪೀಸ್ವರೆಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಕ್ಯಾಶ್ ಬ್ಯಾಕ್ ಬರಬೇಕಂದ್ರೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಆ್ಯಪಲ್ಲಿ ತುಂಬಾ ಅರ್ನಿಂಗ್ ಮಾಡ್ಕೋಬೋದು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ನೋಡಿ. ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನಮ್ಮ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಯೂಸರ್ ಇಂಟರ್ಫೇಸ್ ಅನ್ನೋದು ಈ ಥರ ಕಾಣುತ್ತೆ. ಫ್ರೆಂಡ್ಸ್, ಇವಾಗ ಆ್ಯಪಲ್ಲಿ ರಿಜಿಸ್ಟರ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೆಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸಕ್ಸಸ್ಫುಲ್ಲಾಗಿ ಆ್ಯಪಲ್ಲಿ ರಿಜಿಸ್ಟರ್ ಆಗ್ತೀರಾ. ಫ್ರೆಂಡ್ಸ್, ಈ ಆ್ಯಪ್ನಲ್ಲಿ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ಅಕೌಂಟ್ನ ಕಂಪ್ಲೀಟಾಗಿ ಸೆಟಪ್ ಮಾಡ್ಕೋಬೇಕು. ಹೋಮ್ ಸ್ಕ್ರೀನ್ ಆಗಿ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ್ಮೇಲೆ ನಿಮಗೆ ಒಂದು ಬ್ಯಾನರ್ ಕಾಣುತ್ತೆ, ಗ್ಯಾರಂಟೆಡ್ ಕ್ಯಾಶ್ ರಿವಾರ್ಡ್ ಅಪ್ ಟು 250 ಆನ್ ಸೆಟ್ಟಿಂಗ್ ಅಪ್ ಅಕೌಂಟ್ ಅಂತ. ಈ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಅಕೌಂಟ್ನ ಸೆಟಪ್ ಮಾಡಬೇಕಂದ್ರೆ ಕೆಲವೊಂದು ಸ್ಟೆಪ್ಸ್ ಇದೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡಾಕ್ಯುಮೆಂಟ್ನ ವೆರಿಫೈ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಪರ್ಸನಲ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕು. ಥರ್ಡ್ ಸ್ಟೆಪ್ಪಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಗೆಟ್ ಸ್ಟಾರ್ಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ಯಾನ್ ಕಾರ್ಡ್ ಕೂಡ ಕೊಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು ಯಾರ್ದು ಪ್ಯಾನ್ ಕಾರ್ಡ್ ಕೊಡ್ತೀರಲ್ಲ ಕಂಪಲ್ಸರಿ ಅವ್ರದ್ದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನೋದು ಆ್ಯಪಲ್ಲಿ ಆ್ಯಡ್ ಮಾಡಬೇಕು. ಅವು ಮಾತ್ರ ಸಕ್ಸಸ್ಫುಲ್ಲಾಗಿ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕು. ಈಗ ನಿಮ್ಮ ಇಮೇಲ್ ಐಡಿನ ಎಂಟರ್ ಮಾಡಿ. ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕು. ಟೈಪ್ ಆಫ್ ಆಕ್ಯುಪೇಷನ್ ಏನಿದೆ ಆಕ್ಯುಪೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಕೆಲವೊಂದು ಪರ್ಮಿಷನ್ಸ್ನ ಅಲೋ ಮಾಡಬೇಕು. ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ಸ್ನ ಅಲೋ ಮಾಡಿ. ಅಲೋ ಮಾಡಿದ್ಮೇಲೆ 2 ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಬೇಕು. ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಯೂಸಿಂಗ್ UPI ಅಥವಾ ಯೂಸಿಂಗ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ಯೂಸಿಂಗ್ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ನಿಮಗೆ ನ್ಯಾವಿ ಆ್ಯಪ್ ಅವರು ₹1 ಅಮೌಂಟ್ನ ಡೆಪಾಸಿಟ್ ಮಾಡ್ತಾರೆ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ಅಪ್ ಟು 250 ರುಪೀಸ್ವರೆಗೆ ಕ್ಯಾಶ್ ಬ್ಯಾಕ್ ಬರಬೇಕಂದ್ರೆ ಒಂದು ಕಂಡೀಷನ್ ಇದೆ ಅಂತ ತಿಳಿಸ್ಕೊಟ್ಟಿದ್ನಲ್ವ. ಆ ಕಂಡೀಷನ್ ಏನಂದರೆ ಈ ಆ್ಯಪಲ್ಲಿ ಮಿನಿಮಮ್ ₹1 ಗೋಲ್ಡ್ನ ಪರ್ಚೇಸ್ ಮಾಡಬೇಕು. ಗೋಲ್ಡ್ನ ಪರ್ಚೇಸ್ ಮಾಡಬೇಕಂದ್ರೆ ಕೆಳಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಜಿಟಲ್ ಗೋಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮಿನಿಮಮ್ ₹1 ಗೋಲ್ಡ್ನ ಪರ್ಚೇಸ್ ಮಾಡಿದರೆ ಸಾಕು, ಅದಕ್ಕಿಂತ ಜಾಸ್ತಿ ನಾವು ಪರ್ಚೇಸ್ ಮಾಡೋದೇನು ಬೇಕಾಗಿಲ್ಲ. ಕೆಳಗೆ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡಿ ₹1 ಅಮೌಂಟ್ನ ಎಂಟರ್ ಮಾಡಿ. ಫ್ರೆಂಡ್ಸ್, ಬೇಗ ನಾನು ₹1 ಅಮೌಂಟ್ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಸೀಡ್ ಟು ಬೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ UPI ಆ್ಯಪಿಂದ ₹1 ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಿದ್ಮೇಲೆ ನಮಗೆ ಅಪ್ ಟು 250 ರುಪೀಸ್ವರೆಗೆ ಎಷ್ಟಾದರೂ ಕ್ಯಾಶ್ ಬ್ಯಾಕ್ ಬರ್ಬೋದು. ಫ್ರೆಂಡ್ಸ್, ಪೇಮೆಂಟ್ ಆಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡೋಣ. ಇದೊಂದು ಲಿಮಿಟೆಡ್ ಪೀರಿಯಡ್ ಆಫರ್. ಆದಷ್ಟು ಬೇಗ ಎಲ್ಲರೂ ಈ ಆಫರ್ನ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಇನ್ ಕೇಸ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಸಪೋರ್ಟ್ ಅನ್ನೋದು ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಇವಾಗ ನಮಗೊಂದು ರಿವಾರ್ಡ್ ಬಂದಿರುತ್ತೆ. ಆ ರಿವಾರ್ಡಲ್ಲಿ ಎಷ್ಟಿದೆ ಅಮೌಂಟ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಅಕೌಂಟ್ನ ಸೆಟಪ್ ಮಾಡಿಕೊಂಡು ಮಿನಿಮಮ್ ₹1 ಗೋಲ್ಡ್ ಬೈ ಮಾಡಿದ್ಮೇಲೆ ಟೋಟಲ್ ₹32 ರಿವಾರ್ಡ್ ಅನ್ನೋದು ಬಂದಿದೆ. ಈ ಅಮೌಂಟ್ ಬಂದಿಟ್ಟು ಇನ್ಸ್ಟೆಂಟಾಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ. ನಿಮಗೆ ಮುಂದೆ ವಿಡಿಯೋದಲ್ಲಿ ಪ್ರೂಫ್ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಈ ಆ್ಯಪ್ನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಕೂಡ ಇದೆ. ಈ ಆ್ಯಪ್ನ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಈ ಆ್ಯಪ್ನ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಬೇಕಂದ್ರೆ ಕೆಳಗೆ ಪ್ರೊಫೈಲ್ ಐಕನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೇರ್ ಆ್ಯಂಡ್ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಶೇರ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ರ ಲಿಂಕ್ನ ಶೇರ್ ಮಾಡಿ. ಶೇರ್ ಮಾಡಿದ್ಮೇಲೆ ನೀವು ರೆಫರ್ ಮಾಡಿರೋ ಫ್ರೆಂಡ್ ಬಂದುಬಿಟ್ಟು ನಿಮ್ಮ ಲಿಂಕ್ ಥ್ರೂ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕಂಪಲ್ಸರಿ ಈ ಆ್ಯಪಲ್ಲಿ ಅಕೌಂಟ್ನ ಸೆಟಪ್ ಮಾಡಿ ಮಿನಿಮಮ್ ₹1 ಗೋಲ್ಡ್ನ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಫ್ಲ್ಯಾಟ್ ₹300 ಕ್ಯಾಶ್ ಬ್ಯಾಕ್ ಬರುತ್ತೆ. ನಿಮ್ಮ ಫ್ರೆಂಡ್ಗೆ ಅಪ್ ಟು 250 ರುಪೀಸ್ವರೆಗೆ ಎಷ್ಟಾದರೂ ಕ್ಯಾಶ್ ಬ್ಯಾಕ್ ಬರ್ಬೋದು. ಫ್ರೆಂಡ್ಸ್, ನಾನು ಒಂದು ಫ್ರೆಂಡ್ಗೆ ಆ್ಯಪ್ನ ರೆಫರ್ ಮಾಡಿದ್ದೀನಿ. ₹300 ಕ್ಯಾಶ್ ಬ್ಯಾಕ್ ಅನ್ನೋದು ಬಂದಿದೆ. ಇವಾಗ ಪ್ರೂಫ್ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಮೈ ರಿವಾರ್ಡ್ಸ್ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ₹300 ರೆಫರಲ್ ಅಮೌಂಟ್ ಅನ್ನೋದು ಬಂದಿದೆ. ಆದರೆ ಈ ಅಮೌಂಟ್ ಬಂದಿಟ್ಟು 3 to 4 ಡೇಸಲ್ಲಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ. ಇನ್ಸ್ಟೆಂಟಾಗಿ ಜಮಾ ಆಗಿಲ್ಲ. ₹32 ಕ್ಯಾಶ್ ಬ್ಯಾಕ್ ಮಾತ್ರ ಇನ್ಸ್ಟೆಂಟಾಗಿ ಜಮಾ ಆಗಿದೆ. ಇವಾಗ ಈ ಆ್ಯಪ್ ಕಡೆಯಿಂದ ಬಂದಿರೋ ಪೇಮೆಂಟ್ ಪ್ರೂಫ್ಗಳನ್ನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ನನ್ನ ಅಕೌಂಟ್ಗೆ ₹32 ಕ್ರೆಡಿಟ್ ಆಗಿರೋದು. ಇದು ಬಂದುಬಿಟ್ಟು ನನಗೆ ನವಿ ಆ್ಯಪ್ ಕಡೆಯಿಂದ ಬಂದಿರೋ ಪೇಮೆಂಟ್. ಇದೊಂದು ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್. ಎಲ್ಲರೂ ಆ್ಯಪ್ನ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.